ನಮಸ್ಕಾರ. ಈ ವಿಡಿಯೋನಲ್ಲಿ ನಾವಿವಾಗ ನೀವು 3 ಸತಿ ಇನ್ಸುಲಿನ್ ತಗೊಳ್ತಿದ್ರೆ ಇನ್ಸುಲಿನ್ ಡೋಸ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ 3 ಟೈಮ್ಸ್ ಇನ್ಸುಲಿನ್ ಬೇಕು ಅಂತ ನಿಮಗೆ ಡಾಕ್ಟರ್ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಇನ್ಸುಲಿನ್ ತಗೊಳ್ಳೋದು ಹೇಗೆ ಗೊತ್ತಿದೆ. ಸುಮಾರು ದಿನ ನೀವು 1 ಸತಿ ಅಥವಾ 2 ಸತಿ ತಗೊಂಡಿದ್ದೀರಾ, ಇವಾಗ ಅದು ಸಾಕಾಗ್ತಿಲ್ಲ ಅಂತ ನಾವಿವಾಗ 3 ಟೈಮ್ಸಿಗೆ ಶಿಫ್ಟ್ ಮಾಡ್ತೀವಿ. ಬಟ್ ಇನ್ಸುಲಿನ್ ತಗೊಂಡ್ರೆ ಆಟೋಮ್ಯಾಟಿಕ್ ಆಗಿ ಶುಗರ್ ಕಂಟ್ರೋಲ್ ಆಗಲ್ಲ, ಇದು ಗೊತ್ತು. ಸೊ ನಾವು ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡಿ ಶುಗರ್ ಲೆವೆಲ್ ಹೇಗಿದೆ ನೋಡಿ ಅದ್ರ ಪ್ರಕಾರ ನಾವು ಇನ್ಸುಲಿನ್ ಡೋಸ್ನ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಹೇಗೆ ಮಾಡೋದು ನಾವು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೀವು ತಿಂಡಿ ಮುಂಚೆ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್, ಮಧ್ಯಾಹ್ನದ ಊಟದ ಮುಂಚೆ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಅಂಡ್ ರಾತ್ರಿ ಊಟದ ಮುಂಚೆ ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ತಿದ್ರೆ ಈ ವಿಡಿಯೋನಲ್ಲಿ ನಾವು ಹೇಳೋ ಗೈಡ್ಲೈನ್ಸ್ ಪ್ರಕಾರ ನಿಮ್ ಮನೆಗೆ ಹೋದ್ಮೇಲೆ ಇನ್ಸುಲಿನ್ ನ ಅಡ್ಜಸ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಅಪ್ಲೈ ಆಗತ್ತಾ ಅಥವಾ ನೀವು ಬೇರೆ ವಿಡಿಯೋ ನೋಡ್ಬೇಕಾ, ನಿಮ್ದು ಇನ್ಸುಲಿನ್ ಬೇರೆನಾ, ಅದು ನಿಮಗೆ ಡೌಟ್ ಇದ್ರೆ 1-on-1 ನಮ್ ಜೊತೆ ಕೂತ್ಕೊಂಡಾಗ ಕೇಳಿ. ಅವಾಗ ನೀವು ಈ ವಿಡಿಯೋ ನೋಡಿ ಕಲಿಬೇಕಾ ಅಥವಾ ನಿಮಗೆ ಬೇರೆ ಇನ್ಸುಲಿನ್ ಅಡ್ಜಸ್ಟ್ಮೆಂಟ್ ವಿಡಿಯೋ ನೋಡಕ್ ಹೇಳ್ಬೇಕಾ, ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೆಲ್ಲ ಮುಗಿದ್ಮೇಲೆ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಇನ್ನೂ ಒಂದ್ಸತಿ ಬಂದು ನಮ್ ಜೊತೆ ಕೂತ್ಕೋಬಹುದು. ನಾವು ಮತ್ತೆ ಇನ್ನೊಂದ್ಸತಿ ಪಾಠ ಮಾಡೋಣ. ಇವಾಗ ಪಾಠ ಅಂದ ತಕ್ಷಣ ನಮಗೆ ಯೋಚನೆ ಆಗುತ್ತೆ, ವಾಪಸ್ ಸ್ಕೂಲ್ ಹೋಗ್ಬೇಕಲ್ಲ, ಕಲಿಬೇಕಲ್ಲ. ಬಟ್ ಡೋಂಟ್ ವರಿ, ಇದು ತುಂಬಾ ಸಿಂಪಲ್ ಮ್ಯಾಥ್ಸ್. 1 2 3 4 ಎಣಿಸೋ ತರ ನೀವಷ್ಟು ಸುಲಭವಾಗಿ ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು ಇವಾಗ ಈ ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ ಎಕ್ಸಾಂಪಲ್ಸ್ ಜೊತೆ ನೀವು ಕಲ್ತು ಎಕ್ಸ್ಪರ್ಟ್ಸ್ ಆಗ್ತೀರ. ಇವಾಗ ಇನ್ಸುಲಿನ್ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ನೀವು ಮನೆಯಲ್ಲಿ ಗ್ಲೂಕೋಮೀಟರ್ ಇಟ್ಕೊಳ್ಳೇಬೇಕು. ನೀವ್ ಎದ್ದ ತಕ್ಷಣ ನಿಮ್ಮ ಮುಖ ಕ್ಲೀನ್ ಆಗಿದ್ಯಾ, ಕೂದಲು ಚೆನ್ನಾಗಿದ್ಯಾ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಕುತ್ಕೊಳ್ತೀರಾ, ಮುಖ ತೊಳ್ಕೊಳ್ತೀರಾ, ಮಿರರ್ ಹತ್ರ ಹೋಗ್ತೀರಾ, ಕನ್ನಡಿ ನೋಡ್ಕೊಂಡು ತಲೆ ಬಾಚ್ಕೊಂಡಾಗ ಗೊತ್ತು, ಓಕೆ ಕೂದಲೆಲ್ಲ ಸರಿಗಿದೆ. ನೋಡ್ಕೊಳ್ದೆ ಇದ್ರೆ ಗೊತ್ತಾಗತ್ತಾ? ಅದ್ ಹೇಗೋ ಇರ್ಬೋದು, ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು. ಸೊ ನಿಮ್ ದೇಹನೂ ನಿಮ್ ಆರೋಗ್ಯನೂ ಅದೇ ತರ. ನೀವು ಶುಗರ್ ಚೆಕ್ ಮಾಡ್ದಾಗ್ಲೇ ನಿಮಗೆ ಗೊತ್ತಾಗೋದು ನಿಮ್ ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ, ಜಾಸ್ತಿ ಇದೆಯಾ, ಕಮ್ಮಿ. ಸೊ ಆ ಕಾರಣಕ್ಕೋಸ್ಕರ ನಾವು ಎಷ್ಟ್ ಸತಿ ಚೆಕ್ ಮಾಡ್ತೀವೋ, ಎಷ್ಟ್ ಜಾಸ್ತಿ ಚೆಕ್ ಮಾಡ್ತೀವೋ, ಎಷ್ಟ್ ಸತಿ ಜಾಸ್ತಿ ನಾವು ಅಡ್ಜಸ್ಟ್ ಮಾಡ್ತೀವೋ ನಮ್ಮ ಇನ್ಸುಲಿನ್ ಡೋಸ್ನ, ಇನ್ನೂ ಬೇಗ ನಾವು ಕಂಟ್ರೋಲಿಗೆ ಬಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯನ ನೋಡ್ಕೋಬಹುದು. ಸೊ ಆಲ್ ದಿ ಬೆಸ್ಟ್. ಇವಾಗ ನಾವು ಕ್ಲಾಸ್ ಶುರು ಮಾಡೋಣ. ಈ ವಿಡಿಯೋ ಆದ್ಮೇಲೆ ನಾವು ಮತ್ತೆ ನಿಮ್ ಜೊತೆ ಕೂತ್ಕೊಳ್ತೀವಿ. ಈ ವಿಡಿಯೋನಲ್ಲಿ ಜನರಲ್ ಗೈಡ್ಲೈನ್ಸ್ 3 ಟೈಮ್ಸ್ ಇನ್ಸುಲಿನ್ ನಾವು ಹೇಳ್ಕೊಡ್ತೀವಿ. ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಇದ್ರೆ ಅವ್ರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಅಪ್ಲೈ ಆಗೋದಿಲ್ಲ. ಯಾಕೆಂದ್ರೆ ನಿಮ್ ಬ್ಲಡ್ ಶುಗರ್ ಕಂಟ್ರೋಲ್ಗೆ ವ್ಯಾಲ್ಯೂಸ್ ಬೇಕಾಗಿರೋ ಟಾರ್ಗೆಟ್ಸ್ ಬೇಕಾಗೋದು ತುಂಬಾನೇ ಬೇರೆ. ಸೊ ಇನ್ ಕೇಸ್ ನಿಮಗೆ ಪ್ರೆಗ್ನೆನ್ಸಿ ಪ್ಲಾನ್ಸ್ ಇದ್ರೆ ಸೆಪರೇಟ್ ಆಗಿ ಬಂದು ನಮ್ಮನ್ನು ಕೇಳಿ, ಈ ಗೈಡ್ಲೈನ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಕ್ಲಾಸ್. ಸೊ ನಾನು ಡಾಕ್ಟರ್ ಅರವಿಂದ್ ನಿಮ್ ಜೊತೆ ಕೂತ್ಕೊಂಡು 3 ಟೈಮ್ಸ್ ಇನ್ಸುಲಿನ್ ಹೇಗೆ ತಗೊಳ್ಳೋದು ಇವಾಗ ಪಾಠ ಮಾಡೋದು ಶುರು ಮಾಡೋಣ. ಗುಡ್ ಲಕ್, ಎಂಜಾಯ್. ನಮಸ್ಕಾರ. ಈಗ ನೀವು ಹೇಗೆ 3 ಹೊತ್ತು ಇನ್ಸುಲಿನ್ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು, ಹೇಗೆ ಡೋಸೇಜ್ ಅಡ್ಜಸ್ಟ್ ಮಾಡಬೇಕು, ಇದಷ್ಟನ್ನು ನಿಮ್ಗೆ ಹೇಳ್ಕೊಡೋಣ. ಯೂಶಲಿ ನಾವು 3 ಹೊತ್ತು ಇನ್ಸುಲಿನ್ ತಗೊಂಡಾಗ ಬೆಳಗ್ಗೆ ತಿಂಡಿಗೆ ಮುಂಚೆ ಶಾರ್ಟ್ ಆ್ಯಕ್ಟಿಂಗ್, ಮಧ್ಯಾಹ್ನ ಊಟಕ್ಕೆ ಮುಂಚೆ ಶಾರ್ಟ್ ಆ್ಯಕ್ಟಿಂಗ್, ರಾತ್ರಿ ಊಟಕ್ಕೆ ಮುಂಚೆ ಪ್ರೀಮಿಕ್ಸ್ ಇನ್ಸುಲಿನ್ ಅಂತ ತಗೋತಿರ್ತೀವಿ. ಯಾತಕ್ಕೆ ನಿಮಗೆ 3 ಹೊತ್ತು ಇನ್ಸುಲಿನ್ ಬೇಕು ಅಂತ ಡಾಕ್ಟರ್ಗಳು ನಾವು ಹೇಳಿರ್ತೀವಿ ನಿಮಗೆ. 2 ಹೊತ್ತು ಪ್ರೀಮಿಕ್ಸಲ್ಲಿ ನಿಮಗೆ ಕಂಟ್ರೋಲ್ ಬರದೇ ಇದ್ದಾಗ 3 ಟೈಮ್ಸ್ ಇನ್ಸುಲಿನ್ ತಗೋಬೇಕಾಗಿರುತ್ತೆ. ಎಷ್ಟೋ ಸಲ ಬೆಳಗ್ಗೆ ತಿಂಡಿ ಆದ್ಮೇಲಿನ ಶುಗರು, ಮಧ್ಯಾಹ್ನ ಊಟ ಆದ್ಮೇಲಿನ ಶುಗರ್ದು ಕಂಟ್ರೋಲ್ ಇರಲ್ಲ. ಈಗ ಕೆಲವು ಮುಖ್ಯವಾದ ವಿಚಾರಗಳನ್ನ ನೀವು ತಿಳ್ಕೋಬೇಕು 3 ಟೈಮ್ಸ್ ಇನ್ಸುಲಿನ್ ತಗೋತಿದ್ದಾಗ. ಮೊದಲನೇದಾಗಿ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಅಂದ್ರೆ ಏನು, ಯಾವ ಹೆಸರಿನ ಇನ್ಸುಲಿನ್ಗಳು ಶಾರ್ಟ್ ಆಕ್ಟಿಂಗು, ನನಗೆ ಹೇಗೆ ಗೊತ್ತು ನಾ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ತಗೋತಿದ್ದೀರಾ ಅಂತ. ಈಗ ನೋಡಿ, ಇಲ್ಲಿ ಹ್ಯೂಮನ್ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಹೆಸರುಗಳನ್ನೆಲ್ಲ ಈ ಕಡೆ ಪಕ್ಕ ಕೊಟ್ಟಿದೆ. ಇಲ್ಲಿ ಕೊಟ್ಟಿರೋದೆಲ್ಲ ಅನಲಾಗ್ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ಸ್ ಅಂತ ನಾವು ಕರಿತೀವಿ. ಸೊ ನೀವು ಡಾಕ್ಟರ್ ಕೇಳ್ಬೋದು, ನಾನು ಹ್ಯೂಮನ್ ಶಾರ್ಟ್ ಆಕ್ಟಿಂಗ್ ತಗೋತಿದ್ದೀನ ಡಾಕ್ಟ್ರೆ, ಅನಲಾಗ್ ಶಾರ್ಟ್ ಆಕ್ಟಿಂಗ್ ತಗೋತಿದ್ದೀನ ಅಂತ. ಕಾರಣ ಇಷ್ಟೇ,
ಹ್ಯೂಮನ್ ಶಾರ್ಟ್ ಆಕ್ಟಿಂಗ್ ತಗೋತಿದ್ರೆ ನೀವು 30 ನಿಮಿಷ ಮುಂಚೆ ತಿಂಡಿ ಊಟಕ್ಕೆ ಮುಂಚೆ ತಗೋಬೇಕು. ಅನಲಾಗ್ಸ್ ತಗೋತಿದ್ರೆ 15 ನಿಮಿಷ ಮುಂಚೆ. ಈಗ ಕೆಲವು ಹೊಸ ಅನಲಾಗ್ಸ್ ಬಂದಿದೆ, ಈಗ ಫಯಾಸ್ಪ್ ಅಂತ ಕರಿತೀವಿ. ಇದು ತಿಂಡಿ ಊಟಕ್ಕೆ 1 ನಿಮಿಷ ಮುಂಚೆ ತಗೊಂಡು ತಕ್ಷಣ ತಿಂಡಿ ಊಟನೂ ಶುರು ಮಾಡ್ಬೋದು. ನಿಮ್ಮ ಡಾಕ್ಟ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ, ಇದರ ಬೆಲೆ ಡಿಸ್ಕಸ್ ಮಾಡಿ, ಆಮೇಲೆ ನಿಮಗೆ ಯಾವ ಇನ್ಸುಲಿನ್ ಸೂಟ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡಿ ನಿಮಗೆ ಇನ್ಸುಲಿನ್ ಕೊಟ್ಟಿರ್ತಾರೆ. ಈಗ ನಾನು ರಾತ್ರಿ ಹೊತ್ತು ಪ್ರೀಮಿಕ್ಸ್ ಇನ್ಸುಲಿನ್ ತಗೋತಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಸಿಂಪಲ್ ಆಗಿ ನಿಮಗೆ ವಿವರಿಸಿದೆ. ಎಡಗಡೆ ಇರೋದು ಎಲ್ಲ ಇನ್ಸುಲಿನ್ ಹೆಸರುಗಳು. ನಿಮ್ಮ ಇನ್ಸುಲಿನ್ ಪಕ್ಕದಲ್ಲಿ ಈ ನಂಬರ್ಸ್ಗಳಿರುತ್ತೆ. ಈಗ ಉದಾಹರಣೆಗೆ ಮಿಕ್ಸ್ಟಾರ್ಡ್ 30 ಅಥವಾ ಮಿಕ್ಸ್ಟಾರ್ಡ್ 50, ಹ್ಯೂಮಿನ್ಸುಲಿನ್ 2575 ಅಂತ ಈ ನಂಬರ್ ಇರುತ್ತೆ. ಇನ್ನೊಂದು ಯೂಶುವಲ್ ಆಗಿ ಪ್ರೀಮಿಕ್ಸ್ ಇನ್ಸುಲಿನ್ನು ಮೋಡದ ಕಲರ್ ಇರುತ್ತೆ, ಕ್ಲಿಯರ್ ನೀರ್ ತರ ಇರಲ್ಲ. ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ಸು ಯೂಶುವಲ್ ಆಗಿ ಕ್ಲಿಯರ್ ಆಗಿ ನೀರ್ ತರ ಇರುತ್ತೆ. ಪ್ರೀಮಿಕ್ಸ್ಡ್ ಇನ್ಸುಲಿನ್ನು ಈ ನಂಬರ್ ಒಂದೇ ಅಲ್ಲ, ಮೋಡದ ಬಣ್ಣದಲ್ಲಿರುತ್ತೆ. ಸೊ ಇದನ್ನ ನೀವು ಸುಲಭವಾಗಿ ಒಂದ್ಸಲಿ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳಿ. ಅಗೈನ್ ಕಾರಣ ಇಷ್ಟೇ ಇದಕ್ಕೆ. ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಬೆಳಗ್ಗೆ ತಿಂಡಿಗೆ ಮುಂಚೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ ನೀವು ತಗೋತೀರಾ, ಆದಷ್ಟು ಇದ್ರ ಸಿರಿಂಜೆ ಬೇರೆ ಇಟ್ಕೊಳ್ಳಿ. ಪ್ರೀಮಿಕ್ಸ್ಡ್ ಇನ್ಸುಲಿನ್ ತಗೊಳ್ಳೋ ಸಿರಿಂಜೆ ಬೇರೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಒಂದೊಂದ್ಸಲಿ ನಾವು ಸಿರಿಂಜನ್ನು ಕ್ಲೀನ್ ಮಾಡದೆ ಈ ಇನ್ಸುಲಿನ್ ಪ್ರೀಮಿಕ್ಸು, ಶಾರ್ಟ್ ಆಕ್ಟಿಂಗು ಬೇರೆ ಬೇರೆ ಬಾಟ್ಲ್ಗಳಿಗೆ ಹೋದಾಗ ಸ್ವಲ್ಪ ಇದರ ಆಕ್ಷನ್ಗಳು ವೇರಿಯೇಷನ್ ಆಗ್ಬೋದು. ಅದಕ್ಕೇನೆ ಯಾವತ್ತೂ ಹೇಳ್ತೀವಿ ಶಾರ್ಟ್ ಆಕ್ಟಿಂಗು ಪ್ರೀಮಿಕ್ಸು ಆದಷ್ಟು ನೀವು ಬೇರೆ ಸಿರಿಂಜಸ್ಸೇ ಇಟ್ಕೊಳ್ಳಿ ಅಂತ ನಿಮ್ಗೆ ಹೇಳಿರ್ತೀವಿ. ಯಾವಾಗ ನಾನು ಇನ್ಸುಲಿನ್ ತಗೋಬೇಕು, ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂದರೆ ನಿಮಗೆ ಕೊಟ್ಟಿರೋ ಇನ್ಸುಲಿನ್ ಮೇಲೆ ನೀವು ತಿಂಡಿ ಊಟಕ್ಕೆ ಎಷ್ಟು ನಿಮಿಷ ಮುಂಚೆ ತಗೋಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ. ಸೊ ದಯವಿಟ್ಟು ಪ್ರಿಸ್ಕ್ರಿಪ್ಷನ್ ನೋಡಿ. ಪ್ರಿಸ್ಕ್ರಿಪ್ಷನ್ ನೋಡಿದ ಮೇಲೆ ನಿಮಗೆ ಕ್ಲಿಯರ್ ಆಗಿ ಇಲ್ಲದೆ ಇದ್ರೆ, ನನಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ಡಾಕ್ಟರ್ನ ಕೇಳಿ. ಈಗ ನಾನು ಹೇಳ್ದಂಗೆ ಹ್ಯೂಮನ್ ಇನ್ಸುಲಿನ್ ತಿಂಡಿ ಊಟಕ್ಕೆ ಅರ್ಧ ಗಂಟೆ ಮುಂಚೆ ತಗೋತೀವಿ. ಅನಲಾಗ್ ಇನ್ಸುಲಿನ್ನ 15 ನಿಮಿಷ ಮುಂಚೆ ತಗೊಂಡ್ರೆ ಸಾಕು. ಯಾಕೆಂದ್ರೆ ಇಂಜೆಕ್ಷನ್ ತಗೊಂಡ ತಕ್ಷಣ ಈ ಇನ್ಸುಲಿನ್ಗಳು ರಕ್ತ ಸೇರಲ್ಲ. ಅಬ್ಸಾರ್ಪ್ಷನ್ ಅಂತ ನಾವು ಕರಿತೀವಿ, ಫಾರ್ಮೆಕೋಕೈನೆಟಿಕ್ಸ್ ಅಂಡ್ ಡೈನಮಿಕ್ಸ್ ಆಫ್ ಇನ್ಸುಲಿನ್ ಅಂತ. ನಾವು ಚುಚ್ಕೊಂಡ್ಮೇಲೆ ಆ ಜಾಗದಿಂದ ರಕ್ತ ಸೇರಿ ಇದು ಕೆಲಸ ಮಾಡಕ್ಕೆ ಇಷ್ಟು ಸಮಯ ಬೇಕು ಅಂತಿರುತ್ತೆ. ಅದರ ಮೇಲೆ ನೀವು ಅರ್ಧ ಗಂಟೆ ಮುಂಚೆ ತಗೋಬೇಕಾ, 15 ನಿಮಿಷ ಮುಂಚೆ ತಗೋಬೇಕಾ, ಕ್ಲಿಯರ್ ಆಗಿ ನಿಮ್ಗೆ ಹೇಳಿರುತ್ತೆ, ಬರೆದು ಕೊಟ್ಟಿರುತ್ತೆ. ನಾನು ಹೇಳ್ದಂಗೆ ಈಗ ಕೆಲವು ಹೊಸ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ಸು ಬಂದಿದೆ. ಫಯಾಸ್ಪ್ ಅಂತ ನನ್ನ ಹೆಸರು ಹೇಳಿದೆ. ಇದನ್ನ ತಿಂಡಿ 1 ನಿಮಿಷ ಮುಂಚೆನೂ ತಗೋಬೋದು. ಈಗ ಎಷ್ಟೋ ಜನ ಬ್ಯುಸಿ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅಥವಾ ಮಕ್ಕಳಿಗೆ ನಾವೇನು ಮಾಡ್ತೀವಿ, ತಿಂಡಿ ಊಟಕ್ಕೆ ಮುಂಚೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ತಗೊಳ್ಳಿ ಅಂತ. ಅದೇ ಹ್ಯೂಮನ್ ಇನ್ಸುಲಿನ್ನ ನೀವು ತಗೊಂಡ ತಕ್ಷಣ ತಿಂಡಿ ತಿಂದರೆ ಅದಿನ್ನೂ ಕೆಲಸ ಮಾಡೋಕ್ಕೆ ಶುರುನೇ ಮಾಡಿರಲ್ಲ, ನಿಮ್ಮ ಶುಗರ್ ಮೇಲಕ್ಕೆ ಹೋಗುತ್ತೆ. ಸೊ ಯಾವ ಟೈಮಿಗೆ ಇನ್ಸುಲಿನ್ ತಗೋಬೇಕು ಅನ್ನೋದು ಬಹಳ ಮುಖ್ಯ. 15 ನಿಮಿಷ ಮುಂಚೆನಾ, ಅರ್ಧ ಗಂಟೆ ಮುಂಚೆನಾ, ಆರ್ ಜಸ್ಟ್ ಬಿಫೋರ್? ದಯವಿಟ್ಟು ಇದನ್ನ ಡಾಕ್ಟರ್ ಹತ್ರ ಕ್ಲಿಯರ್ ಆಗಿ ನೀವು ಕೇಳಬೇಕು. ಎಷ್ಟೋ ಜನ ಪ್ರಿಸ್ಕ್ರಿಪ್ಷನ್ ಇಂಗ್ಲೀಷಲ್ಲಿತ್ತು, ನನಗೆ ಅರ್ಥ ಆಗಲಿಲ್ಲ ಅಂತ ಹೊರಟೋಗ್ತಾರೆ. ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ಈ ವಿಚಾರದಲ್ಲಿ ನೀವು ಬಹಳ ಕ್ಲಿಯರ್ ಆಗಿ ಡಾಕ್ಟರ್ಗಳನ್ನ ಕೇಳಿ ನೀವೇ ಬರ್ಕೊಂಡ್ರೂ ಪರವಾಗಿಲ್ಲ, ಬಟ್ ಇದು ಮುಖ್ಯವಾಗಿ ನೀವು ಮಾಡಬೇಕು. ಈಗ ನನ್ನ ಇನ್ಸುಲಿನ್ ಹೇಗೆ ಕೆಲಸ ಮಾಡುತ್ತೆ ಇದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಈಗ ಇದು ಬೆಳಗ್ಗೆ ತಿಂಡಿ ಅಂತ ಇಟ್ಕೊಳ್ಳೋಣ, ಇದು ಮಧ್ಯಾಹ್ನದ ಊಟ, ಇದು ರಾತ್ರಿ ಊಟ. ಈಗ ನಿಮಗೆ ಇನ್ಸುಲಿನ್ ಅನ್ನ 15 ನಿಮಿಷದ ಮುಂಚೆನಾ 30 ನಿಮಿಷದ ಮುಂಚೆನಾ ಅಂತ ನಿಮ್ಮ ಡಾಕ್ಟ್ರು
ಹೇಳಿದ್ದಾರೆ, ಬರ್ಕೊಟ್ಟಿದ್ದಾರೆ. ನೀವು ಇನ್ಸುಲಿನ್ ತಗೊಂಡ್ಮೇಲೆ ಬೆಳಗ್ಗೆ ತಿಂಡಿಗೆ ಮುಂಚೆ ತಗೊಂಡಿದ್ದ ಇನ್ಸುಲಿನ್ನು ಮಧ್ಯಾಹ್ನ ಊಟದ ತನಕ ಕೆಲಸ ಮಾಡುತ್ತೆ, ಮಧ್ಯಾಹ್ನ ತಗೊಂಡಿದ್ದ ಇನ್ಸುಲಿನ್ನು ರಾತ್ರಿ ಊಟದ ತನಕ ಕೆಲಸ ಮಾಡುತ್ತೆ. ಅಂದ್ರೆ ಸುಮಾರು 6 ಅವರ್ಸ್ ಕೆಲಸ ಮಾಡುತ್ತೆ ಅಂತ ನೀವು ಅನ್ಕೋಬಹುದು. ರಾತ್ರಿ ತಗೊಂಡಿದ್ದ ಪ್ರೀಮಿಕ್ಸ್ ಇನ್ಸುಲಿನ್ನು 12 ಗಂಟೆ ಕೆಲಸ ಮಾಡುತ್ತೆ. ಪ್ರೀಮಿಕ್ಸ್ ಅಲ್ಲಿ ಶಾರ್ಟ್ ಆಕ್ಟಿಂಗು ಇಂಟರ್ಮೀಡಿಯೇಟ್ ಆಕ್ಟಿಂಗ್ ಎರಡೂ ಸೇರಿರುತ್ತೆ. ಅದರಿಂದ 12 ಗಂಟೆ ಕಾಲ ಈ ಇನ್ಸುಲಿನ್ ಕೆಲಸ ಮಾಡುತ್ತೆ. ಸೊ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಬೆಳಗ್ಗೆ ತಿಂಡಿಗೆ ಮುಂಚೆ ತಗೊಂಡಿದ್ದ ಇನ್ಸುಲಿನ್ ಮಧ್ಯಾಹ್ನ ಊಟದ ತನಕ ಕೆಲಸ ಮಾಡುತ್ತೆ, ಮಧ್ಯಾಹ್ನ ತಗೊಂಡಿದ್ದ ಇನ್ಸುಲಿನ್ ರಾತ್ರಿ ಊಟದ ತನಕ, ರಾತ್ರಿ ತಗೊಂಡಿದ್ದು ಬೆಳಗ್ಗೆ ತಿರ್ಗಾ ಇನ್ಸುಲಿನ್ ತಗೊಳ್ಳೋ ತನಕ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ನಿಮ್ಮ ಮನೆ 3 ಜನ ವಾಚ್ಮನ್ ಇದ್ದಾರೆ. ಫಸ್ಟ್ ಶಿಫ್ಟ್ ವಾಚ್ಮನ್ ತಿಂಡಿ ಟೈಮಿಗೆ ಬರ್ತಾನೆ, ಮಧ್ಯಾಹ್ನ ಊಟದಷ್ಟೊತ್ತಿಗೆ ಹೋಗ್ತಾನೆ. ಮಧ್ಯಾಹ್ನ ವಾಚ್ಮನ್ ಮಧ್ಯಾಹ್ನ ಬರ್ತಾನೆ, ತಿರ್ಗಾ ರಾತ್ರಿ ಊಟದಷ್ಟೊತ್ತಿಗೆ ಹೋಗ್ತಾನೆ. ಅದೇ ರಾತ್ರಿ ವಾಚ್ಮನ್ನು 12 ಅವರ್ಸ್ ಡ್ಯೂಟಿ ಮಾಡ್ತಾನೆ. ಸೊ 6 ಅವರ್ಸ್ ನೈಟ್ ಇನ್ಸುಲಿನ್ 12 ಅವರ್ಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ 6 ಅವರ್ಸ್ ಕೆಲಸ ಮಾಡುತ್ತೆ, ಪ್ರೀಮಿಕ್ಸ್ ಇನ್ಸುಲಿನ್ನು 12 ಅವರ್ಸ್ ಕೆಲಸ ಮಾಡುತ್ತೆ. ಈಗ ಯಾತಕ್ಕೆ ಇದನ್ನು ಹೇಳ್ತೀವಿ ಅಂತಂದ್ರೆ, ಈಗ ಬೆಳಗ್ಗೆ ತಿಂಡಿಗೆ ಮುಂಚೆ ನಾನು ನಿಮ್ಗೆ ಇನ್ಸುಲಿನ್ ಕೊಟ್ಟಿದ್ದೀನಿ, ಇವನ್ ಕೆಲಸ ಮಧ್ಯಾಹ್ನದ ತನಕ ಮಾತ್ರ. ಈ ಟೈಮಲ್ಲಿ ಯಾವ ಶುಗರ್ ಜಾಸ್ತಿ ಆದರೂ ನಾವು ಬೆಳಗ್ಗೆ ಇನ್ಸುಲಿನ್ ಅನ್ನ ಅಡ್ಜಸ್ಟ್ ಮಾಡ್ಕೋತೀವಿ. ಮಧ್ಯಾಹ್ನದ ಇನ್ಸುಲಿನ್ ರಾತ್ರಿ ತನಕ ಕೆಲಸ ಮಾಡ್ತಾನೆ ಅಂತ ಹೇಳಿದ್ದೀನಿ. ಈ ಟೈಮಲ್ಲಿ ಯಾವ ಶುಗರ್ ಜಾಸ್ತಿ ಆದರೂ ಈ ಮಧ್ಯಾಹ್ನದ ಇನ್ಸುಲಿನ್ ಅಡ್ಜಸ್ಟ್ ಮಾಡ್ಕೋತೀವಿ. ರಾತ್ರಿ ಊಟ ಆದಮೇಲೆ ಬೆಳಗ್ಗೆ ತಿಂಡಿ ತನಕ ಈ ಟೈಮಲ್ಲಿ ಏನು ವೇರಿಯೇಷನ್ಸ್ ಇರಲಿ, ಹೈ ಇರಲಿ ಲೋ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋದು ನೈಟ್ ಇನ್ಸುಲಿನ್ನು. ಈಗ 6 ಗಂಟೆ ಕೆಲಸ ಮಾಡಿದ್ದೀವಿ ಅಂತೇನೋ ಹೇಳಿದ್ದೀವಿ, ಬಟ್ ಮುಖ್ಯವಾಗಿ ನೀವೇನು ತಿಳ್ಕೋಬೇಕು, ಕೆಲವು ಇನ್ಸುಲಿನ್ಗಳು ಹ್ಯೂಮನ್ ಇನ್ಸುಲಿನ್ಗೂ ಅನಲಾಗ್ಗೂ ಸ್ಲೈಟಾಗಿ ವೇರಿಯೇಷನ್ಸ್ ಇರುತ್ತೆ. ಬಟ್ ನಿಮಗೆ ಅರ್ಥಕ್ಕೆ ಇದು 6 to 7 ಅವರ್ಸ್ ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 8 ಅವರ್ಸು. ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ನಾನು ಯಾವ ಟೈಮಲ್ಲಿ ಶುಗರ್ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಇದು ನಿಮಗೆಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಬಟ್ 3 ಹೊತ್ತು ಇನ್ಸುಲಿನ್ ತಗೋತಿದ್ದಾಗ ದಯವಿಟ್ಟು ನೀವು ಫಾಸ್ಟಿಂಗ್ ಶುಗರ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಖಾಲಿ ಹೊಟ್ಟೆ ತಿಂಡಿಗೆ ಮುಂಚೆ, ಬೆಳಗ್ಗೆ ತಿಂಡಿ ತಿಂದ ನಂತರ, ಮಧ್ಯಾಹ್ನ ಊಟದ ನಂತರ. ಯೂಶಲಿ ಖಾಲಿ ಹೊಟ್ಟೆ ಎದ್ದ ತಕ್ಷಣ ಚೆಕ್ ಮಾಡ್ತೀವಿ, ತಿಂಡಿ ತಿಂದು 1.5 ಗಂಟೆ ಆದಮೇಲೆ, ಮಧ್ಯಾಹ್ನ ಊಟ ಆಗ 1.5 ಗಂಟೆ ಆದಮೇಲೆ, ಆಫ್ಟರ್ ಲಂಚ್ ಬ್ಲಡ್ ಶುಗರ್ ಅಂತ ಕರಿತೀವಿ. ಸೊ ಇದನ್ನು ನಿಮಗೆ ಡಾಕ್ಟರ್ಗಳು ಬರೆದು ನಾವು ಕೊಟ್ಟಿರ್ತೀವಿ. ಈ ಟೈಮಲ್ಲಿ ಈ ಶುಗರ್ ಚೆಕ್ ಮಾಡಿಕೊಂಡು ನೀವು ಎಷ್ಟು ಇಟ್ಕೋಬೇಕು, ಹೇಗೆ ಡೋಸೇಜ್ ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಜನರು ಕೇಳ್ತಾರೆ, ಡಾಕ್ಟ್ರೇ ಯಾವ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು ನನಗೆ ಗೊತ್ತಾಯ್ತು, 2 ಸಲ ಚೆಕ್ ಮಾಡ್ಕೋಬೇಕು ಅಂತ ನೀವು ಹೇಳಲೇ ಇಲ್ವಲ್ಲ ಅಂತ. ಇದಕ್ಕೇನು ಲಿಮಿಟ್ ಇಲ್ಲ. ಬಟ್ ಜನರಲಿ ನಾವೇನು ಹೇಳ್ತೀವಿ, ಅಟ್ಲೀಸ್ಟ್ ವಾರಕ್ಕೆ 2 ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಎವ್ರಿ ಡೇ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಶುಗರು. ನಾವು ಎಷ್ಟೇ ಕರೆಕ್ಟಾಗಿ ಡಯಟ್ ಮಾಡಲಿ, ಎಕ್ಸಸೈಸ್ ಮಾಡಲಿ, ಊಟ ತಿಂಡಿ ಮಾಡಲಿ, ದೇರ್ ಆರ್ ಅದರ್ ಹಾರ್ಮೋನಲ್ ಚೇಂಜಸ್ ಅಂತೀವಿ ನಮ್ಮ ದೇಹದಲ್ಲಿ. ಈಗ ನಿದ್ದೆ ಬರದೇ ಇದ್ರೆ ಶುಗರ್ ಜಾಸ್ತಿ ಆಗಿರುತ್ತೆ, ಏನಾದ್ರು ಮೈಕೈ ನೋವು ಇದ್ದಾಗ ಶುಗರ್ ಜಾಸ್ತಿ ಆಗಿರುತ್ತೆ, ಟೆನ್ಷನ್ನು, ಆಂಗ್ಸೈಟಿ, ಸ್ಟ್ರೆಸ್ಸಿಗೆ ಶುಗರ್ ಜಾಸ್ತಿ ಆಗಿರುತ್ತೆ. ಕೆಲವು ಕಾರಣಗಳು ಕಂಟ್ರೋಲಬಲ್, ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಕೆಲವು ಕಾರಣಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಈ ಕನ್ನಡಿ ನೋಡಿ ತಲೆ ಬಾಚ್ಕೋತಾ ಇರ್ತೀವಿ, ದಿನಕ್ಕೆ 2 ಸಲ ಕನ್ನಡಿ ನೋಡಬೇಕು ಅಂತ ಕೇಳಿದ್ರೆ ನಿಮ್ಗೆ 2 ಸಲ ಬೇಕೋ 2 ಸಲ ನೋಡ್ಬೋದು. ಬಟ್ ಯೂಶಲಿ ಶುಗರಿಗೆ ನಾವೇನು ಹೇಳ್ತೀವಿ, ಅಟ್ಲೀಸ್ಟ್ ವಾರಕ್ಕೆ 2 ಸಲ ಚೆಕ್ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆನಲ್ಲಿ ಚೆಕ್ ಮಾಡಿ, ಬೆಳಗ್ಗೆ ತಿಂಡಿ ಆದಮೇಲೆ ಚೆಕ್ ಮಾಡಿ, ಮಧ್ಯಾಹ್ನ ಊಟ ಆದಮೇಲೆ ಚೆಕ್ ಮಾಡಿ, ಅಟ್ಲೀಸ್ಟ್ 2 ಸಲ. ಈ ಕೆಲವರಿಗೆ ನಾವು ಇದನ್ನು ಹೇಳ್ತೀವಿ, ವಾರಕ್ಕೆ 1 ಸಲ ರಾತ್ರಿ ಊಟ ಆದಮೇಲೂ ಚೆಕ್ ಮಾಡ್ಕೊಳ್ಳಿ, ಬೆಳಗಿನ ಜಾವ 3 ಗಂಟೆಗೂ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಆ ಟೈಮಲ್ಲಿ ಲೋ ಶುಗರ್ ಬರೋ ಚಾನ್ಸಸ್ ಇರುತ್ತೆ.
ಇದು ಬಿಟ್ಟು ನಿಮಗೆ ಯಾವಾಗ ಲೋ ಶುಗರ್ ಸಿಂಪ್ಟಮ್ಸ್ ಗೊತ್ತಾಗುತ್ತೋ, ಬೆವರು, ಸುಸ್ತು, ಹೊಟ್ಟೆ ಹಸಿವು, ಕೈಕಾಲು ನಡ್ಕ, ತಕ್ಷಣ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ ಮಾಡಬೇಕು. ಈಗ ತುಂಬಾ ಜನ ಹೇಳ್ತಾರೆ, ಡಾಕ್ಟ್ರೇ ನನಗೆ ಬೆಳಗಿನ ಜಾವ ಸುಸ್ತು ಅಂತ ಅನ್ನಿಸ್ತು, ತಲೆ ಸುತ್ತು ಅಂತ ಅನ್ನಿಸ್ತು, ಬೆವರು ಬಂತು ಅಂತ ಅನ್ನಿಸ್ತು, ಹೊಟ್ಟೆ ಹಸಿವು ಅಂತ ಅನ್ನಿಸ್ತು. ದಯವಿಟ್ಟು ಚೆಕ್ ಮಾಡ್ಕೊಂಡು ನೋಡಿ, ಇದು ನಿಮ್ಮ ಡಯಾಬಿಟೀಸಿಗೆ ಸಂಬಂಧಪಟ್ಟಿದೆಯಾ, ಲೋ ಶುಗರಿಗೆ ಸಂಬಂಧಪಟ್ಟಿದೆಯಾ ಚೆಕ್ ಮಾಡಿ ನೋಡಿ. 70ಕ್ಕಿಂತ ಕಮ್ಮಿ ಇದ್ರೆ ಲೋ ಶುಗರ್. ನಿಮ್ಗೆ ಏನೋ ಸಿಂಪ್ಟಮ್ಸ್ ಅಂತು, ನೀವು ಶುಗರ್ ಚೆಕ್ ಮಾಡಿದ್ರಿ 140 150 ಇತ್ತು, ಅದು ಲೋ ಶುಗರ್ ಅಲ್ಲ. ಅದಕ್ಕೋಸ್ಕರ ಎಷ್ಟು ಸಲ ನಾ ಚೆಕ್ ಮಾಡ್ಕೋಬೇಕು? ಲೋ ಶುಗರ್ ಅಂತ ಅನ್ನಿಸ್ದಾಗೆಲ್ಲ ಚೆಕ್ ಮಾಡ್ಕೊಳ್ಳಿ. ಫಾಸ್ಟಿಂಗು ಪೋಸ್ಟ್ ಪ್ರ್ಯಾಂಡಿಯಲ್ ಅಂದ್ರೆ ತಿಂಡಿ ತಿಂದಾದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ ವಾರಕ್ಕೆ 2 ಸಲ ಚೆಕ್ ಮಾಡಿ. ಅಟ್ಲೀಸ್ಟ್ 1 ಸಲ ರಾತ್ರಿ ಊಟ ಆದ್ಮೇಲೆ ಅಂಡ್ ಬೆಳಗಿನ ಜಾವ 3 ಗಂಟೆಗೆ ಚೆಕ್ ಮಾಡಿ. ಎಷ್ಟೋ ಸಲ ಬೆಳಗಿನ ಜಾವ 3 ಗಂಟೆಗೆ 100ಗಿಂತ ಕಮ್ಮಿ ಇದ್ರೆ ನಿಮ್ಗೆ ಹೇಳಿರ್ತೀವಿ, ರಾತ್ರಿ ಇನ್ಸುಲಿನ್ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ, ಲೋ ಶುಗರ್ ಬರಕ್ ಮುಂಚೆನೆ ಕಮ್ಮಿ ಮಾಡ್ಕೊಳ್ಳಿ ಅಂತ. ಈ ಕಾರಣಕ್ಕೋಸ್ಕರ ಹೇಳಿರ್ತೀವಿ. ಇದನ್ನ ನೀವು ಡಾಕ್ಟರ್ ಹತ್ರ ಕೇಳಿ, ನಾನು ಇದನ್ನ ಚೆಕ್ ಮಾಡ್ಕೋಬೇಕಾ ಅಂತ. ಈಗ ನಾರ್ಮಲ್ ಬ್ಲಡ್ ಶುಗರ್ ಅಂದ್ರೆ ಏನು? ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಇನ್ನೊಂದ್ಸಲಿ ತಿಳ್ಕೊಳ್ಳೋಣ. ಫಾಸ್ಟಿಂಗ್ 71ರಿಂದ 120 ಒಳಗಡೆ ಇದ್ರೆ ನಾರ್ಮಲ್. ಪೋಸ್ಟ್ ಪ್ರ್ಯಾಂಡಿಯಲ್ ತಿಂಡಿ ಆಗ್ಲಿ ಮಧ್ಯಾಹ್ನ ಊಟದ ಮೇಲಾಗ್ಲಿ 180 ಒಳಗಿದ್ರೆ ನಾರ್ಮಲ್. ಸೊ ಖಾಲಿ ಹೊಟ್ಟೆ 120 ದಾಟಿದ್ರೆ ಹೈ, ತಿಂಡಿ ತಿಂದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ 180 ದಾಟಿದ್ರೆ ಹೈ. ಅಂಡ್ ಕಾಮನ್ ಆಗಿ ಲೋ ಶುಗರ್ ಅಂದ್ರೆ 70ಕ್ಕಿಂತ ಕಮ್ಮಿ ಇದ್ರೆ ಲೋ ಶುಗರ್. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಫಾಸ್ಟಿಂಗ್ ಶುಗರ್ ನಾರ್ಮಲ್ ಏನು? 120 ಒಳಗೆ. ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ನಾರ್ಮಲ್ ಏನು? ತಿಂಡಿ ತಿಂದು ಊಟ ಆದ್ಮೇಲೆ 1.5 ಗಂಟೆ ಬಿಟ್ಟು ಚೆಕ್ ಮಾಡಿದಾಗ 180 ಒಳಗಡೆ ಇದ್ರೆ ನಾರ್ಮಲ್ಲು. ಇದ್ರ ಒಳಗಡೆ ಇದ್ರೆ ಯೋಚನೆ ಇಲ್ಲ. ಈಗ ನಿಮ್ದು ಟಾರ್ಗೆಟ್ಸ್ ಕ್ರಾಸ್ ಆದಾಗ ನೀವು ಹೇಗೆ ಇನ್ಸುಲಿನ್ ಡೋಸೇಜ್ನ ಅಡ್ಜಸ್ಟ್ ಮಾಡ್ಕೋಬೇಕು? ಇದು ಏನು ರಾಕೆಟ್ ಸೈನ್ಸ್ ಏನಲ್ಲ, ಇದಕ್ಕೆ ಕಾಮನ್ ಸೆನ್ಸ್ ಇದ್ರೆ ಸಾಕು. ಈಗ ಬಹಳ ಸುಲಭ. ಫಿಕ್ಸ್ ಫಾಸ್ಟಿಂಗ್ ಫಸ್ಟ್ ಅಂತೀವಿ. ಫಸ್ಟು ಆ ಫಾಸ್ಟಿಂಗ್ ಶುಗರ್ ಕಂಟ್ರೋಲ್ ಮಾಡ್ಕೊಂಬಿಡಿ. ಈಗ ನಿಮಗೆ ಡಯಟು ಎಕ್ಸಸೈಸು ಹೇಳ್ಕೊಟ್ಟಿರ್ತಾರೆ, ಅದನ್ನ ಆದಷ್ಟು ತಪ್ಪದೆ ಕರೆಕ್ಟಾಗಿ ಫಸ್ಟ್ ಮಾಡೋಣ. ಡಯಾಬಿಟೀಸು ನಾನು ಯಾವಾಗಲೂ ಹೇಳ್ತೀನಿ, ಸಾರು ಮಾಡ್ದಂಗೆ ಉಪ್ಪು ಹುಳಿ ಖಾರ, ಡಯಟ್ ಎಕ್ಸಸೈಸ್ ಮೆಡಿಸನ್ನು. ಈಗ ಉಪ್ಪು ಹುಳಿ ಖಾರದಲ್ಲಿ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅನ್ನೋದಿಲ್ವೇ ಇಲ್ಲ, ಎಲ್ಲ ಇಂಪಾರ್ಟೆಂಟೇ. ಸೊ ಡಯೆಟ್ಟು ನಿಮ್ಮದು ಊಟದ ಟೈಮು ಎಕ್ಸಸೈಸ್ನ ತಪ್ಪಬೇಡಿ, ಅದರಲ್ಲಿ ವೇರಿಯೇಷನ್ಸ್ ತರಬೇಡಿ. ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನು ತಗೊಳ್ಳಿ. ಇದು ಆದಮೇಲೆ ಹೇಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡೋದು ಈಗ ತಿಳ್ಕೊಳ್ಳೋಣ. ಫಿಕ್ಸ್ ಫಾಸ್ಟಿಂಗ್ ಫಸ್ಟ್ ಅಂತ ಹೇಳಿದೆ. ಸೊ ಫಸ್ಟ್ ನಾವೇನು ಮಾಡ್ಬಿಡ್ಬೇಕು, ಈ ಫಾಸ್ಟಿಂಗ್ ಶುಗರ್ನ ಕಂಟ್ರೋಲ್ ಮಾಡಿಬಿಟ್ರೆ ಮಿಕ್ಕಿದ ಶುಗರ್ಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಸುಲಭ. ಸೊ ಫಾಸ್ಟಿಂಗ್ ಶುಗರ್ ಕಂಟ್ರೋಲ್ ಮಾಡಬೇಕಾದ್ರೆ ರಾತ್ರಿ ಇನ್ಸುಲಿನ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತು, ರಾತ್ರಿ ಇನ್ಸುಲಿನ್ 12 ಗಂಟೆ ಕೆಲಸ ಮಾಡ್ತಿರುತ್ತೆ ಬೆಳಗ್ಗೆ ತನಕ. ಸೊ ಫಾಸ್ಟಿಂಗ್ ಶುಗರ್ ಏನಾದ್ರು ಜಾಸ್ತಿ ಇದ್ರೆ 1 ಸೆಕೆಂಡ್ ಯೋಚನೆ ಮಾಡಿ, ಈ ಟೈಮಲ್ಲಿ ಯಾವ ಇನ್ಸುಲಿನ್ ಕೆಲಸ ಮಾಡ್ತಿದೆ? ರಾತ್ರಿ ಇನ್ಸುಲಿನ್. ಸೊ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇದ್ರೆ ರಾತ್ರಿ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೇನು ಬುದ್ಧಿ ಬೇಡ. ಈಗ ಬೆಳಗ್ಗೆ ತಿಂಡಿ ತಿಂದ ಮೇಲೆ 180 ಒಳಗಿರಬೇಕು. ಅಲ್ಲಿ ಜಾಸ್ತಿ ಇದ್ರೆ ಏನು ಮಾಡಬೇಕು? ಬೆಳಗ್ಗೆ ಇನ್ಸುಲಿನ್ ಕೆಲಸ ಮಾಡ್ತಿದೆ, ಇದನ್ನು 2 ಯೂನಿಟ್ ಜಾಸ್ತಿ ಮಾಡ್ಕೊಳ್ಳಿ. ಮಧ್ಯಾಹ್ನ ಊಟ 1.5 ಗಂಟೆ ಆದ್ಮೇಲೆ 180ಕ್ಕಿಂತ ಕಮ್ಮಿ ಇರಬೇಕು. ಆ ಟೈಮಲ್ಲಿ ಮಧ್ಯಾಹ್ನದ ಇನ್ಸುಲಿನ್ ಕೆಲಸ ಮಾಡ್ತಿದೆ, ಇದು ಜಾಸ್ತಿ ಇದ್ರೆ ಮಧ್ಯಾಹ್ನದ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡಿ. ಇದಕ್ಕೇನು ಬುದ್ಧಿ ಬೇಡ ಸ್ವಾಮಿ. ಬೆಳಗ್ಗೆ ಇನ್ಸುಲಿನ್ ಮಧ್ಯಾಹ್ನದ ತನಕ, ಮಧ್ಯಾಹ್ನದ ಇನ್ಸುಲಿನ್ ರಾತ್ರಿ ತನಕ, ರಾತ್ರಿ ಪಿ ಮಿಕ್ಸ್ ಬೆಳಗ್ಗೆ ತನಕ. ಫಾಸ್ಟಿಂಗ್ ಕಂಟ್ರೋಲ್ ಬೇಕಾ? ಆ ಟೈಮಲ್ಲಿ ರಾತ್ರಿ ಇನ್ಸುಲಿನ್ ಕೆಲಸ ಮಾಡ್ತಿದೆ, ಅವನನ್ನು ಅಡ್ಜಸ್ಟ್ ಮಾಡಿ. ಪೋಸ್ಟ್ ಪ್ರ್ಯಾಂಡಿಯಲ್ ತಿಂಡಿ ಆದ್ಮೇಲೆ ಶುಗರ್ ಜಾಸ್ತಿ ಆಯ್ತಾ, ಬೆಳಗ್ಗೆ ಇನ್ಸುಲಿನ್ ಜಾಸ್ತಿ ಮಾಡಿ ಕಂಟ್ರೋಲ್ ಮಾಡಿ. ಮಧ್ಯಾಹ್ನ ಊಟ ಆದ್ಮೇಲೆ ಶುಗರ್ ಜಾಸ್ತಿ ಆಯ್ತಾ, ಮಧ್ಯಾಹ್ನದ ಇನ್ಸುಲಿನ್ ಕಂಟ್ರೋಲ್ ಮಾಡಿ. ಈಗ ಜಾಸ್ತಿ ಅಂದ್ರೆ ಎಷ್ಟು, ಹೇಗೆ ಡೋಸೇಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದು?
ಈಗ ಫಸ್ಟ್ ಫಿಕ್ಸ್ ಫಾಸ್ಟಿಂಗ್ ಫಸ್ಟ್ ಅಂತ ನಾನು ಹೇಳಿದ್ನಲ್ಲ, ಫಾಸ್ಟಿಂಗ್ ಶುಗರ್ ಇಂದ ಶುರು ಮಾಡೋಣ. ಖಾಲಿ ಹೊಟ್ಟೆ ಎಷ್ಟಿರ್ಬೇಕು? 71ರಿಂದ 120 ತನಕ. 70ಕ್ಕಿಂತ ಕಮ್ಮಿ ಹೋದ್ರೆ ಲೋ ಶುಗರ್ ಅಂತೀವಿ, 120ಕ್ಕಿಂತ ಜಾಸ್ತಿ ಆದ್ರೆ ಹೈ ಶುಗರ್ ಅಂತೀವಿ. ಇವಾಗ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ, ಈ ಟೈಮಲ್ಲಿ ಚೆಕ್ ಮಾಡಿದಾಗ. ಅವಾಗ ನಾವೇನ್ ಮಾಡ್ಬೇಕು? ರಾತ್ರಿ ಇನ್ಸುಲಿನ್ ಕೆಲಸ ಮಾಡ್ತಿದೆ ಆ ಟೈಮಲ್ಲಿ. ಸೊ ರಾತ್ರಿ ಇನ್ಸುಲಿನ್ ಅನ್ನ 2 ಯೂನಿಟ್ ಜಾಸ್ತಿ ಮಾಡ್ಕೋಬೇಕು. ನಾರ್ಮಲ್ ಅಲ್ಲಿದ್ರೆ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ ಪಕ್ಷ ಲೋ ಶುಗರ್ ಬಂದ್ರೆ 2 ಯೂನಿಟ್ ನೀವು ಕಮ್ಮಿ ಮಾಡ್ಕೊಳ್ಬೇಕು. ಇಷ್ಟು ನಮಗೆ ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಬರೆದು ಕೊಟ್ಟಿರುತ್ತೆ. ಈಗ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ತಿಂಡಿ ತಿಂದು 1.5 ಗಂಟೆ ಆದ್ಮೇಲೆ ಚೆಕ್ ಮಾಡ್ತೀರಲ್ಲ, ಆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ನಾವು ಯಾವ್ದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡೋಣ. ಈಗ ಬೆಳಗ್ಗೆ ತಗೊಂಡಿದ್ದ ಇನ್ಸುಲಿನ್ ಮಧ್ಯಾಹ್ನದ ತನಕ ಕೆಲಸ ಮಾಡ್ತಿದೆ. ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ಗೆ ನಾವು ಪ್ರ್ಯಾಂಡಿಯಲ್ ಇನ್ಸುಲಿನ್ಸ್ ಅಂತಾನು ಕರಿತೀವಿ. ಸೊ ಬೆಳಗ್ಗೆ ಇನ್ಸುಲಿನ್ ಅನ್ನೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಬಿಕಾಸ್ ಇವನೊಬ್ಬನೇ ಕೆಲಸ ಮಾಡ್ತಿರೋದು. ಈಗ ಪೋಸ್ಟ್ ಪ್ರ್ಯಾಂಡಿಯಲ್ 180ಕ್ಕಿಂತ ಜಾಸ್ತಿ ಇದ್ರೆ ಹೈ, 180 ಒಳಗಡೆ 71 ಮೇಲಿದ್ರೆ ನಾರ್ಮಲ್, 70ಕ್ಕಿಂತ ಕಮ್ಮಿ ಬಂದ್ರೆ ಯಾವಾಗಲೂ ಲೋ ಶುಗರ್. ಸೊ ಈಗ ಒಂದು ಪಕ್ಷ ಪೋಸ್ಟ್ ಪ್ರ್ಯಾಂಡಿಯಲ್ 180ಕ್ಕಿಂತ ಜಾಸ್ತಿ ಇದ್ರೆ ನೀವು ಬೆಳಗ್ಗೆ ತಗೋತಿರೋ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಅನ್ನ 2 ಯೂನಿಟ್ ಜಾಸ್ತಿ ಮಾಡ್ಕೋಬೇಕು. 71ರಿಂದ 180 ಲೆವೆಲ್ ಅಲ್ಲಿದ್ರೆ ಇದು ನಾರ್ಮಲ್ಲು, ನೀವೇನು ಮಾಡೋದು ಬೇಡ. ಬೆಳಗ್ಗೆ ಎಷ್ಟು ತಗೋತಿದ್ರೋ ಅಷ್ಟೇ ಮುಂದುವರಿಸಿ. ಈಗ ಒಂದು ಪಕ್ಷ ಈ ಟೈಮಲ್ಲಿ ನಿಮಗೆ ಲೋ ಶುಗರ್ ಬಂತು, ಬೆಳಗ್ಗೆ ತಿಂಡಿಯಿಂದ ಮಧ್ಯಾಹ್ನ ಊಟಕ್ಕೆ ಮುಂಚೆ, ಆವಾಗ ಬೆಳಗ್ಗೆ ಇನ್ಸುಲಿನ್ ಅನ್ನ 2 ಯೂನಿಟ್ ಕಮ್ಮಿ ಮಾಡಿ. ಬಿಕಾಸ್ ನಾನು ಹೇಳಿದೆ ಮುಂಚೆನೆ, 3 ಜನ ವಾಚ್ಮೆನ್, ಬೆಳಗ್ಗೆ ವಾಚ್ಮೆನ್ ಮಧ್ಯಾಹ್ನದ ತನಕ, ಮಧ್ಯಾಹ್ನದ ವಾಚ್ಮೆನ್ ಸಾಯಂಕಾಲ ಊಟದ ತನಕ, ರಾತ್ರಿ ತಗೊಳ್ಳೋ ಇನ್ಸುಲಿನ್ ಬೆಳಗ್ಗೆ ತನಕ ಕೆಲಸ ಮಾಡ್ತಿರುತ್ತೆ. 3 ಜನ ವಾಚ್ಮೆನ್ 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಲೋ ಶುಗರ್ ಬಂದ್ರೆ ಯಾವ ವಾಚ್ಮೆನ್ ಕೆಲಸ ಮಾಡ್ತಿದ್ದಾನೆ ಆ ಶಿಫ್ಟ್ ಅಲ್ಲಿ ನೋಡ್ಕೊಂಡು ಅವನ 2 ಯೂನಿಟ್ ನೀವು ಕಮ್ಮಿ ಮಾಡ್ಕೋಬಹುದು. ಈಗ ಮಧ್ಯಾಹ್ನದ ಊಟ ಆದ್ಮೇಲೆ ಎಷ್ಟು ಇಟ್ಕೋಬೇಕು ಶುಗರ್? ಅಗೇನ್ ಸೇಮ್, ಬೆಳಗ್ಗೆ ತಿಂಡಿ ಆದ್ಮೇಲೆ 180ಕ್ಕಿಂತ ಕಮ್ಮಿ ಇಟ್ಕೋತೀವಲ್ಲ ಅದೇನೆ. ಸೊ 180ಕ್ಕಿಂತ ಜಾಸ್ತಿ ಇದ್ರೆ ಹೈ, 71ರಿಂದ 180 ಒಳಗಿದ್ರೆ ನಾರ್ಮಲ್, 70ಕ್ಕಿಂತ ಕಮ್ಮಿ ಆದ್ರೆ ಲೋ ಶುಗರ್. ಒಂದ್ ಜ್ಞಾಪಕ ಇಟ್ಕೊಳ್ಳಿ, ಫಾಸ್ಟಿಂಗು, ಪ್ರೀ ಲಂಚು, ಪ್ರೀ ಡಿನ್ನರ್ ಯಾವತ್ತು 120 ಒಳಗೆ ಇಟ್ಕೊಳ್ಳಿ. ಪ್ರ್ಯಾಂಡಿಯಲ್ ಶುಗರ್ಸ್ ಅಂತ ತಿಂಡಿ ತಿಂದಾದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಊಟ ಆದ್ಮೇಲೆ 180 ಒಳಗೆ ಇಟ್ಕೊಳ್ಳೋದು, ಅದು ಗುಡ್ ಕಂಟ್ರೋಲ್. ಈಗ ಮಧ್ಯಾಹ್ನ ಊಟ 1.5 ಗಂಟೆ ಆದ್ಮೇಲೆ ನೀವು ಚೆಕ್ ಮಾಡಿದಾಗ 180ಕ್ಕಿಂತ ಜಾಸ್ತಿ ಇದ್ರೆ ಮಧ್ಯಾಹ್ನದ ಇನ್ಸುಲಿನ್ 2 ಯೂನಿಟ್ ಜಾಸ್ತಿ ಮಾಡಬೇಕು. ನಾರ್ಮಲ್ ಇದ್ರೆ ಏನು ಮಾಡಬೇಡಿ. ಲೋ ಶುಗರ್ ಬಂದ್ರೆ 2 ಯೂನಿಟ್ ಕಮ್ಮಿ ಮಾಡಿ. ಈಗ ಎಷ್ಟೋ ಜನ ಲೋ ಶುಗರ್ ಬಂದ ತಕ್ಷಣ ಇನ್ಸುಲಿನ್ ಅನ್ನ ನೆಕ್ಸ್ಟ್ ಇನ್ಸುಲಿನ್ ತಗೋತಿರೋದನ್ನ ಮಿಸ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಕ್ಲಿಯರ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟದ ಮಧ್ಯದಲ್ಲಿ ಲೋ ಶುಗರ್ ಬಂದ್ರೆ ನಾನು ಹೇಳಿದ್ದೀನಿ ಈ ವಾಚ್ಮೆನ್ ಕೆಲಸ ಮಾಡ್ತಿರ್ತಾನೆ. ನೆಕ್ಸ್ಟ್ ದಿನ ಈ ಇನ್ಸುಲಿನ್ ಅನ್ನು 2 ಯೂನಿಟ್ ನೀವು ಕಮ್ಮಿ ಮಾಡ್ಕೋಬೇಕು. ಈಗ ಎಷ್ಟೋ ಸಲಿ 12-12:30 ಮಧ್ಯಾಹ್ನ ಲೋ ಶುಗರ್ ಬರುತ್ತೆ. ಮಧ್ಯಾಹ್ನ ತಗೊಳ್ಳೋ ಇನ್ಸುಲಿನ್ ಹೆದರಿಕೆ ಮಾಡ್ಕೊಂಡು ಎಷ್ಟೋ ಜನ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಈ ಇನ್ಸುಲಿನ್ ಕೆಲಸ ಇಷ್ಟಕ್ಕೆ ಮುಗಿದೋಯ್ತು, ಮಧ್ಯಾಹ್ನ ಊಟ ಮಾಡಿದ್ದನ್ನೆಲ್ಲ ನೋಡ್ಕೋಬೇಕಲ್ಲ, ಮಧ್ಯಾಹ್ನದ ಇನ್ಸುಲಿನ್ ಬೇಕೇ ಬೇಕು. ಸೊ ದಯವಿಟ್ಟು ಲೋ ಶುಗರ್ ಬಂದ್ರೆ ನೆಕ್ಸ್ಟ್ ಇನ್ಸುಲಿನ್ ಮಿಸ್ ಮಾಡಬೇಡಿ. ಅದೇ ರೀತಿ ಮಧ್ಯಾಹ್ನದ ಊಟದಿಂದ ರಾತ್ರಿ ಊಟದ ಮಧ್ಯದಲ್ಲಿ ಲೋ ಶುಗರ್ ಬಂದ್ರೆ ನೆಕ್ಸ್ಟ್ ದಿನದಿಂದ ಮಧ್ಯಾಹ್ನದ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡಿ. ರಾತ್ರಿ ಊಟ ಆದ್ಮೇಲೆ ಬೆಳಗ್ಗೆ ತಿಂಡಿ ಮಧ್ಯದಲ್ಲಿ ಥ್ರೂಔಟ್ ದ ನೈಟ್ ನಿಮಗೆ ಲೋ ಶುಗರ್ ಬಂದ್ರೆ ರಾತ್ರಿ ಇನ್ಸುಲಿನ್ ಅನ್ನ 2 ಯೂನಿಟ್ ಕಮ್ಮಿ ಮಾಡ್ಕೋಬೇಕು. ಈಗ ಒಂದೆರಡು ಎಕ್ಸಾಂಪಲ್ ತಗೊಂಡು ತಿರ್ಗಾ ಇನ್ಸುಲಿನ್ ಡೋಸೇಜ್ ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಈಗ ಡಾಕ್ಟರ್ ಡಿಸೈಡ್ ಮಾಡಿ ನಿಮಗೆ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಬೆಳಗ್ಗೆ ತಿಂಡಿಗೆ ಮುಂಚೆ 12 ಯೂನಿಟ್, ಮಧ್ಯಾಹ್ನ ಊಟಕ್ಕೆ ಮುಂಚೆ 12 ಯೂನಿಟ್ ಕೊಟ್ಟಿದ್ದಾರೆ. ರಾತ್ರಿ ಪ್ರೀಮಿಕ್ಸ್ 30-70 ಇನ್ಸುಲಿನ್ 30 ಯೂನಿಟ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ತಗೋತಿರೋದು 12-12-30 ಯೂನಿಟ್ಸ್.
ಈಗ ಶುಗರ್ ವ್ಯಾಲ್ಯೂಸ್ ನೋಡ್ಕೊಂಡು ಅಡ್ಜಸ್ಟ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಏನೋ ಒಂದು ಜನವರಿ 1 ನೀವು ಚೆಕ್ ಮಾಡಿದ್ರಿ, ಫಾಸ್ಟಿಂಗ್ 160, ಪೋಸ್ಟ್ ಪ್ರ್ಯಾಂಡಿಯಲ್ 230 ಇತ್ತು, ಆಫ್ಟರ್ ಲಂಚ್ 240 ಇತ್ತು. ಸೊ ಈಗ 3 ಶುಗರು ಜಾಸ್ತಿ. ಫಾಸ್ಟಿಂಗ್ 120 ಒಳಗಿರ್ಬೇಕಾಗಿತ್ತು, ತಿಂಡಿ ತಿಂದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ 180 ಒಳಗಿರ್ಬೇಕಾಗಿತ್ತು. ಸೊ ನೀವು ನೋಡಿದ್ರಿ, ಚೆಕ್ ಮಾಡ್ಕೊಂಡು 3 ಶುಗರು ಜಾಸ್ತಿ ಇದೆ. ಸೊ ನೆಕ್ಸ್ಟ್ ದಿನದಿಂದ ಎಲ್ಲಾನು 2 ಯೂನಿಟ್ ಜಾಸ್ತಿ ಮಾಡ್ಕೋತೀರಾ. ಸೊ 14, 14, 32. ಸೊ ಫಾಸ್ಟಿಂಗ್ ಅನ್ನು ಕರೆಕ್ಟ್ ಮಾಡಕ್ಕೆ ನೈಟ್ ಇನ್ಸುಲಿನ್ ಜಾಸ್ತಿ ಮಾಡ್ಕೋಬೇಕು, 32. ತಿಂಡಿ ತಿಂದ್ಮೇಲೆ ಜಾಸ್ತಿ ಇರೋದನ್ನ ಕರೆಕ್ಟ್ ಮಾಡಕ್ಕೆ ಬೆಳಗ್ಗೆ ಇನ್ಸುಲಿನ್ 12 ಇದ್ದಿದ್ದು 14 ಮಾಡ್ಕೊಡ್ರಿ. ಮಧ್ಯಾಹ್ನ ಊಟಕ್ಕೆ ಮುಂಚೆನೂ ಇಲ್ಲಿ 12 ಇತ್ತು, ಇಲ್ಲಿ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ದಿನದಿಂದ 14 ಯೂನಿಟ್. ಈ ತರ ನೀವು ಬರ್ಕೊಂಡ್ಬಿಡ್ಬೇಕು. ಇವತ್ತಿಷ್ಟು ತಗೊಂಡೆ, ಶುಗರ್ ಜಾಸ್ತಿ ಇತ್ತು, ನಾಳೆ ನಾನು ಎಷ್ಟು ತಗೋಬೇಕು, ಇಲ್ಲಿ ತೋರಿಸಿರೋ ತರ ನೀವೇ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡ್ಬಿಡೋದು ವಾಸಿ. ಈಗ ನೆಕ್ಸ್ಟ್ 3 ದಿನ ಜಾಸ್ತಿ ಮಾಡ್ಕೊಂಡು ಇನ್ಸುಲಿನ್ ತಗೊಂಡ್ರಿ. ಈಗ January 4 ಚೆಕ್ ಮಾಡಿದ್ವಿ, ಫಾಸ್ಟಿಂಗ್ 130, ತಿರ್ಗಾ ಒಂದ್ ಸ್ವಲ್ಪ ಜಾಸ್ತಿ, ಪೋಸ್ಟ್ ಪ್ರ್ಯಾಂಡಿಯಲ್ 200, ಆಫ್ಟರ್ ಲಂಚ್ 205. ಸೊ ಎಲ್ಲ ಜಾಸ್ತಿ ಇದೆ. ತಿರ್ಗಾ 2 ಯೂನಿಟ್ 3 ಹೊತ್ತು ಜಾಸ್ತಿ ಮಾಡ್ಕೊಳ್ಳಿ. ಈಗ January 7 ನೀವು ಚೆಕ್ ಮಾಡಿದ್ರಿ, ಫಾಸ್ಟಿಂಗ್ ಶುಗರ್ 118, ಅಂದ್ರೆ ಫಾಸ್ಟಿಂಗ್ ಶುಗರ್ ನಾರ್ಮಲ್ ಬಂದ್ಬಿಡ್ತು. ಈಗ ಫಾಸ್ಟಿಂಗ್ ಶುಗರ್ ನಾರ್ಮಲ್ ಬಂದ ತಕ್ಷಣ ನಿಮಗೆ ಗೊತ್ತಾಗ್ಬೇಕು, ಸೊ ನೈಟ್ ಪ್ರೀಮಿಕ್ಸ್ ನ ತಗೋತಿರೋ ಡೋಸೇಜ್ ಕರೆಕ್ಟ್ ಆಗಿದೆ. ಈಗ ಇಲ್ಲಿ 34 ತಗೋತಿದ್ರಿ, 34ನೇ ಕಂಟಿನ್ಯೂ ಮಾಡ್ತೀರಾ. ಯಾಕೆ? ಫಾಸ್ಟಿಂಗ್ ಶುಗರ್ ಜಾಸ್ತಿ ಇದೆ. ಫಾಸ್ಟಿಂಗ್ ಶುಗರ್ ಕಂಟ್ರೋಲ್ ಮಾಡೋದು ಯಾರು? ರಾತ್ರಿ ಇನ್ಸುಲಿನ್. ಸೊ ಅವನನ್ನ ಏನು ಅಡ್ಜಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ತಿಂಡಿ ತಿಂದ್ಮೇಲೆ 190 ಇದೆ. ಸೊ ನೀವು ಇಲ್ಲಿ 16 ತಗೋತಿದ್ರಿ, ನೆಕ್ಸ್ಟ್ ದಿನಕ್ಕೆ 18 ಬರ್ದಿಟ್ಕೊಂಡ್ಬಿಟ್ರಿ, 2 ಯೂನಿಟ್ ಜಾಸ್ತಿ ಮಾಡ್ಕೋತೀರಾ. ಮಧ್ಯಾಹ್ನ ಊಟ ಆದ್ಮೇಲೆ 200 ಇದೆ, ಎಗೇನ್ ಜಾಸ್ತಿ ಇದೆ. ಸೊ ಮಧ್ಯಾಹ್ನದ ಯೂನಿಟ್ 2 ಯೂನಿಟ್ ಜಾಸ್ತಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ದಿನ 18, 18, 34 ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ದಿನ ನಿಮಗೆ ಲೋ ಶುಗರ್ ಬಂತು, 60 ಬಂದ್ಬಿಡ್ತು. ಅಂದ್ರೆ ಫಾಸ್ಟಿಂಗ್ ಅಲ್ಲಿ ಲೋ ಶುಗರ್ ಬಂದ್ರೆ ನಿಮ್ ನೈಟ್ ಇನ್ಸುಲಿನ್ ಅನ್ನ ನೀವು 2 ಯೂನಿಟ್ ತಕ್ಷಣ ಕಮ್ಮಿ ಮಾಡ್ಕೋಬೇಕು. ಬಿಕಾಸ್ ಆ ಟೈಮಲ್ಲಿ ಕೆಲಸ ಮಾಡ್ತಿರೋದು ನೈಟ್ ಇನ್ಸುಲಿನ್. ನೈಟ್ ಇನ್ಸುಲಿನ್ ಜಾಸ್ತಿ ಆದ್ರೆ ನಿಮಗೆ ಲೋ ಶುಗರ್ ಬಂತು, ತಕ್ಷಣ ಕಮ್ಮಿ ಮಾಡಿ. ಇನ್ಸುಲಿನ್ ಜಾಸ್ತಿ ಆದಾಗ ಲೋ ಶುಗರ್ ಬರುತ್ತೆ. ಊಟ ಲೇಟ್ ಮಾಡಿದಾಗ ಅಥವಾ ಕಮ್ಮಿ ತಿಂದಾಗ ಲೋ ಶುಗರ್ ಬರುತ್ತೆ. ಏನಾದ್ರೂ ಊಟ ತಿಂಡಿಲ್ ತಪ್ಪಾಯ್ತಾ ಒಂದ್ಸಲಿ ಯೋಚನೆ ಮಾಡಿ. ಊಟ ತಿಂಡಿಲ್ ತಪ್ಪು ಮಾಡಿಲ್ಲ ಅಂತಂದ್ರೆ ಇನ್ಸುಲಿನ್ ಜಾಸ್ತಿ ಆಯ್ತಪ್ಪ, 2 ಯೂನಿಟ್ ಕಮ್ಮಿ ಮಾಡ್ಕೊಳ್ಳೋಣ ಅಷ್ಟೇ. ಅವತ್ತಿನ ದಿನ ಪೋಸ್ಟ್ ಪ್ರ್ಯಾಂಡಿಯಲ್ ನಾರ್ಮಲ್ ಇದೆ, ಆಫ್ಟರ್ ಲಂಚ್ ನಾರ್ಮಲ್ ಇದೆ. ಸೊ ಬೆಳಗ್ಗೆದು ಮಧ್ಯಾಹ್ನದ್ದು ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ನೀವೇನು ಅಡ್ಜಸ್ಟ್ ಮಾಡೋದು ಬೇಡ. ರಾತ್ರಿ ಇನ್ಸುಲಿನ್ ಮಾತ್ರ 2 ಯೂನಿಟ್ ನೀವು ಕಮ್ಮಿ ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ 2 ದಿನ ಬಿಟ್ಟು ಚೆಕ್ ಮಾಡಿದ್ರಿ, ಫಾಸ್ಟಿಂಗ್ ನಾರ್ಮಲ್ 80, ಪೋಸ್ಟ್ ಪ್ರ್ಯಾಂಡಿಯಲ್ ಒಂಚೂರು ಜಾಸ್ತಿ ಇದೆ, ಬಟ್ ಆಫ್ಟರ್ ಲಂಚ್ ನಾರ್ಮಲ್ ಇದೆ. ಸೊ ಬೆಳಗ್ಗೆ ಮಾತ್ರ ನೀವು 2 ಯೂನಿಟ್ ಇನ್ಸುಲಿನ್ ನೆಕ್ಸ್ಟ್ ದಿನದಿಂದ ಜಾಸ್ತಿ ಮಾಡ್ಕೋತೀರಾ. ಸೊ ಇಲ್ಲಿ 18 ತಗೋತಿದ್ರಿ, 20 ಮಾಡ್ಕೋತೀರಾ. ಮಧ್ಯಾಹ್ನದ ಹಾಗೆ ಇಟ್ಕೊಳ್ಳಿ, ರಾತ್ರಿಯದ ಹಾಗೆ ಇಟ್ಕೊಳ್ಳಿ, ಏನು ಡೋಸೇಜ್ ಅಡ್ಜಸ್ಟ್ ಮಾಡೋದು ಬೇಡ. ಈಗ ಇನ್ನೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ January 12 ನೀವು ಶುಗರ್ ಚೆಕ್ ಮಾಡಿದ್ದೀರಾ, ಫಾಸ್ಟಿಂಗ್ 100 ನಾರ್ಮಲ್. ಸೊ ರಾತ್ರಿ ಇನ್ಸುಲಿನ್ ಏನು ಅಡ್ಜಸ್ಟ್ ಮಾಡಬೇಡಿ. ಪೋಸ್ಟ್ ಪ್ರ್ಯಾಂಡಿಯಲ್ 140 ಎಕ್ಸಲೆಂಟ್ ನಾರ್ಮಲ್, ಬೆಳಗ್ಗೆ ಶಾರ್ಟ್ ಆಕ್ಟಿಂಗ್ ಏನು ಅಡ್ಜಸ್ಟ್ ಮಾಡೋದು ಬೇಡ. ಆಫ್ಟರ್ ಲಂಚ್ 174 ಅಬ್ಸಲ್ಯೂಟ್ಲಿ ನಾರ್ಮಲ್, ಇದನ್ನು ಏನು ಅಡ್ಜಸ್ಟ್ ಮಾಡೋದು ಬೇಡ. ಬಟ್ ಸಾಯಂಕಾಲ 7 ಗಂಟೆಗೆ ನಿಮಗೆ ಲೋ ಶುಗರ್ ಬಂದ್ಬಿಡ್ತು. ಸೊ ಈಗ ಸಾಯಂಕಾಲ 7 ಗಂಟೆಗೆ ಯಾವ ಇನ್ಸುಲಿನ್ ಕೆಲಸ ಮಾಡ್ತಿರುತ್ತೆ? ಮಧ್ಯಾಹ್ನ ತಗೊಂಡೆ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಕೆಲಸ ಮಾಡ್ತಿರುತ್ತೆ. ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನಾನು. ಸೊ ನೀವೇನ್ ಮಾಡ್ಬೇಕು, ಮಧ್ಯಾಹ್ನದ ಇನ್ಸುಲಿನ್ ಅನ್ನ ನೆಕ್ಸ್ಟ್ ದಿನ 2 ಯೂನಿಟ್ ಕಮ್ಮಿ ಮಾಡ್ಕೋತೀರಾ. ಈಗ ಬೆಳಗ್ಗೆ 20 ತಗೊಂಡಿದ್ರಿ, ಪೋಸ್ಟ್ ಪ್ರ್ಯಾಂಡಿಯಲ್ 140 ಇದೆ ನಾರ್ಮಲ್. ಮಧ್ಯಾಹ್ನ 18 ತಗೊಂಡ್ರಿ, ಊಟ ಆದ್ಮೇಲೆ ಶುಗರ್ ಕರೆಕ್ಟ್ ಆಗಿತ್ತು, ಬಟ್ ಸಾಯಂಕಾಲ ಲೋ ಶುಗರ್ ಬಂತು. ತಿರ್ಗಾ ನಾನು ಹೇಳಿದಂಗೆ ಲೋ ಶುಗರ್ ಬಂದ ತಕ್ಷಣ 2-3 ಚಮಚ ಸಕ್ಕರೆ ತಗೊಂಡು ಸರಿ ಮಾಡ್ಕೊಳ್ಳಿ. ಇನ್ಸುಲಿನ್ ಜಾಸ್ತಿ ಆಗಿ ಲೋ ಶುಗರ್ ಬಂತ ಅಥವಾ ಊಟ ತಿಂಡಿಲ್ ತಪ್ಪಾಗಿ ಲೋ ಶುಗರ್ ಬಂತ ಯೋಚನೆ ಮಾಡಿ. ಬಟ್ ಇನ್ಸುಲಿನ್ 2 ಯೂನಿಟ್ ಕಮ್ಮಿ ಮಾಡ್ಕೊಳ್ಳಿ. ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ, ಸಾಯಂಕಾಲ ತಿಂಡಿ ತಿನ್ನೋದು ಮಾಡ್ತಿರ್ತಾರೆ. ಅವಾಗ ಏನ್ ಮಾಡೋದು, ಮಧ್ಯಾಹ್ನದ್ದೇನು ನೀವು ಅಡ್ಜಸ್ಟ್ ಮಾಡೋದು ಬೇಡ.
ನೆಕ್ಸ್ಟ್ ದಿನದಿಂದ ಸಾಯಂಕಾಲ ತಿಂಡಿ ಕರೆಕ್ಟ್ ಆಗಿ ತಗೊಂಡ್ರೆ ಸಾಕು. ಕೆಲವರು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿ ಲೋ ಶುಗರ್ ಬರ್ಸ್ಕೊಂಡಿರ್ಬೋದು. ಸೊ ಯಾತಕ್ಕೆ ಲೋ ಶುಗರ್ ಬಂತು ಅಂತ ಆಮೇಲೆ ಬೇಕಾದ್ರೆ ನೀವು ರಿಸರ್ಚ್ ಮಾಡೋದಂತೆ. ಬಟ್ ಫಸ್ಟ್ ಲೋ ಶುಗರ್ ಸರಿ ಮಾಡ್ಕೊಂಡು, ಇದು ಬೇರೆ ಕಾರಣ ಸಿಗ್ಲಿಲ್ಲ ಅಂದ್ರೆ ಮಧ್ಯಾಹ್ನದ ಇನ್ಸುಲಿನ್ 2 ಯೂನಿಟ್ ನೀವು ಕಮ್ಮಿ ಮಾಡ್ಕೋತೀರಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್, ಕಮ್ಮಿ ಮಾಡ್ಕೊಂಡ್ಮೇಲೆ ಜನವರಿ 16 ಚೆಕ್ ಮಾಡಿದ್ದೀರಾ, ಫಾಸ್ಟಿಂಗ್ ಶುಗರ್ ನಾರ್ಮಲ್, ಪೋಸ್ಟ್ ಪ್ರ್ಯಾಂಡಿಯಲ್ 188, ಸ್ಮಾಲ್ ಒಂದು 8 ಯೂನಿಟ್ ಅಷ್ಟು ಜಾಸ್ತಿ ಇದೆ. ಆಫ್ಟರ್ ಲಂಚ್ ಶುಗರ್ ಇಸ್ ನಾರ್ಮಲ್. ಸೊ ಇದು 1 ಶುಗರ್ ಜಾಸ್ತಿ ಇರೋದ್ರಿಂದ ಅಗೇನ್ ಬೆಳಗ್ಗೆ ಹೊತ್ತು 2 ಯೂನಿಟ್ ನೀವು ಜಾಸ್ತಿ ಮಾಡ್ಕೋಬೇಕು. ಸೊ ನೀವು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮ ಡೋಸೇಜ್ ಜಾಸ್ತಿ ಕಮ್ಮಿ ಮಾಡೋದನ್ನ ನೀವು ಸುಮ್ಮನೆ ಚಾರ್ಟ್ ಅಲ್ಲಿ ಈ ತರ ಬರ್ಕೊಂಡು ಹೋದ್ರೆ ಸಾಕಾಗುತ್ತೆ. ಈಗ ನಾನು ವಿಡಿಯೋ ಎಂಡ್ ಮಾಡಕ್ ಮುಂಚೆ ಮುಖ್ಯವಾಗಿ ಕೆಲವು ವಿಚಾರಗಳನ್ನ ಹೇಳಬೇಕು. ಪ್ರತಿಯೊಬ್ಬರು ಇನ್ಸುಲಿನ್ ಅವಶ್ಯಕತೆಯನ್ನು ಬೇರೆ ಬೇರೆ ಇರುತ್ತೆ. ನಿಮ್ಮ ಫ್ರೆಂಡ್ ಡೋಸೇಜ್ ಏನು, ನಿಮ್ಮ ತಂದೆ ಡೋಸೇಜ್ ಏನು, ತಾಯಿ ಡೋಸೇಜ್ ಏನು ಅಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಇನ್ಸುಲಿನ್ ಸೆನ್ಸಿಟಿವಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಒಂದೊಂದು ದೇಹಕ್ಕೂ ಬೇರೆ ಬೇರೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಈಗ ಮ್ಯಾಕ್ಸಿಮಮ್ ಡೋಸ್ ಅಂತ ಏನು ಇನ್ಸುಲಿನ್ ನಲ್ಲಿ ಇಲ್ಲ. ಕೆಲವರಿಗೆ 10 ಯೂನಿಟ್ ಕಂಟ್ರೋಲಿಗೆ ಬರ್ಬೋದು, ಕೆಲವ್ರಿಗೆ 20 ಯೂನಿಟ್ ಬೇಕಾಗ್ಬೋದು, ಕೆಲವ್ರಿಗೆ 60 ಯೂನಿಟ್ ಬೇಕಾಗ್ಬೋದು. ಅದಕ್ಕೆ ನಾವು ಇನ್ಸುಲಿನ್ ಟೈಟ್ರೇಷನ್ ಅಲ್ಲಿ ನಿಮ್ಗೆ ಹೇಳ್ತೀವಿ, ಕಂಟ್ರೋಲಿಗೆ ಬರೋ ತನಕ ನೀವು ಇನ್ಸುಲಿನ್ ಡೋಸೇಜ್ನ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇರಿ. ನಿಮ್ಮ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಕಂಟ್ರೋಲ್ ಮಾಡೋಕ್ಕೆ ಆ ಲೆವೆಲ್ ರೀಚ್ ಆಗೋ ತನಕ ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರಿ. ಇನ್ಸುಲಿನ್ ಡೋಸೇಜ್ ಜಾಸ್ತಿ ಮಾಡೋದ್ರಿಂದಾನೇ ನಾವು ಟಾರ್ಗೆಟ್ ರೀಚ್ ಮಾಡಕ್ ಸಾಧ್ಯ ಇದೆ. ಈಗ ನಾನು ಕನ್ನಡಿ ನೋಡ್ಕೊಂಡ ತಕ್ಷಣ ನಮ್ಮ ತಲೆ ಬಾಚ್ಕೊಳ್ಳೋದು, ಮುಖ ಸರಿ ಮಾಡ್ಕೊಳ್ಳೋದು ಅಂತ ವಿಚಾರ ಹೇಳಿದೆ. ಆ ರೀತಿ ಎಷ್ಟು ಜಾಸ್ತಿ ಸಲ ಟೆಸ್ಟ್ ಮಾಡ್ಕೋತೀರೋ ಅಷ್ಟು ಸುಲಭವಾಗಿ ನಿಮ್ಮ ಡೋಸೇಜ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೀವೇ ಮನೆಯಲ್ಲಿ ನಿಮ್ಮ ಬ್ಲಡ್ ಟೆಸ್ಟ್ ಅನ್ನ ನಿಮ್ಮ ಗ್ಲೂಕೋಮೀಟರ್ ಅಲ್ಲಿ ಮಾಡಿಕೊಂಡು ದಯವಿಟ್ಟು ಡೋಸೇಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಾರ್ಗೆಟ್ ರೀಚ್ ಆಗೋ ತನಕ ಮಾಡ್ಕೋತಾ ಇರಿ. ಈ ವಿಡಿಯೋ ನಿಮಗೆ ಸಹಾಯ ಆಯಿತು ಅಂತ ನಾನು ಅನ್ಕೋತೀನಿ. ನಿಮ್ಗೇನು ಡೌಟ್ಸ್ ಇದ್ರು ಡಾಕ್ಟರ್ಗಳನ್ನ ಕೇಳ್ಬೋದು. ನಮಸ್ಕಾರ.